ಚಾರೆಪ್ತ ತರಬೇತಿ. ಜೇಷಾಮ್ ಜೆಬುದರೆ. ಅಧ್ಯಾಯ 5. ಆಗ ಕರ್ತನು ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. 1 ಅರಸು 17, 8, 9. ಏಲಿಯನ ಆ ತರಬೇತಿ ಇನ್ನೂ ಮುಗಿಯಲಿಲ್ಲ. ಇಷ್ಟು ಸಮಯ ಒಂಟಿಯಾಗಿ ತರಬೇತಿ ಹೊಂದುತ್ತಿದ್ದ ಅವನನ್ನು ಕರ್ತನು ಜನರ ಮಧ್ಯದಲ್ಲಿ ತರಬೇತಿಗಾಗಿ ತಂದನು. ಮಳೆಯಿಲ್ಲದೆ ಇಬ್ಬನಿಯಿಲ್ಲದೆ ಬಾಡುತ್ತಿರುವ ಜನರ ಸ್ಥಿತಿಯನ್ನು ತನ್ನ ಪ್ರವಾದಿಗೆ ತೋರಿಸಲು ಬಡತನದ ಅಘೋರವಾದ ಸ್ಥಿತಿಯಲ್ಲಿದ್ದ ಚಾರೆಪ್ತ ಎಂಬಲ್ಲಿಗೆ ನಡೆಸಿದನು. ಕೇರಿತ್ ಹಳ್ಳದಿಂದ ಚಾರೆಪ್ತ ಎಂಬಲ್ಲಿಗೆ ಬರಲು ಎಷ್ಟೋ 100 ಮೈಲುಗಳು ಇಸ್ರೇಲ್ ಗ್ರಾಮಗಳ ಮಾರ್ಗವಾಗಿ ಏಲಿಯನು ನಡೆದು ಬರಬೇಕಾಯಿತು. ನಿಜವಾಗಿಯೂ ದೇವರ ವಾಕ್ಯವನ್ನು ಸಾರುವ ಒಬ್ಬನಿಗೆ ಜನರ ಸಂಬಂಧವು, ಅವರ ಕುರಿತು ಸಮಸ್ಯೆಗಳನ್ನು ಕುರಿತ ಜ್ಞಾನವು, ಅವರ ವೇದನೆಗಳನ್ನು ಕುರಿತ ಅಕ್ಕರೆಯೂ ಇರಬೇಕು. ಏಲಿಯನು ಕೇರಿತ್ ಹಳ್ಳದಲ್ಲಿಯೇ ಇರಲು ಕರ್ತನು ಅಪ್ಪಣೆ ಕೊಡಲಿಲ್ಲ. ಕಾಗೆಗಳನ್ನು ನಿಲ್ಲಿಸಿ ಹಳ್ಳವನ್ನು ಬತ್ತಿಸಿ ಚಾರೆಪ್ತಕ್ಕೆ ಕರೆದುಕೊಂಡು ಬಂದನು. ಚಾರೆಪ್ತ ಎಂಬ ಪಟ್ಟಣವು ಇಸ್ರೇಲ್ ದೇಶದಲ್ಲಿಲ್ಲ. ಅದು ಚೀದೋನ್ ಅರಸನ ಆಳ್ವಿಕೆಯಲ್ಲಿರುವುದು. ಚೀದೋನ್ ಪಟ್ಟಣಕ್ಕೆ ದಕ್ಷಿಣದಲ್ಲಿ 80 ಮೈಲು ದೂರದಲ್ಲಿದೆ. ಚಾರೆಪ್ತ ಎಂಬ ಹೆಸರಿಗೆ ಕರಗುವ ಮನೆಗಳು ಎಂಬ ಅರ್ಥವಿದೆ. ಕನ್ನಡಿಯನ್ನು ಕರಗಿಸುವ ಗೂಡುಗಳು ಇರುವುದರಿಂದ ಆ ಹೆಸರು ಬಂತೋ ಏನೋ ಗೊತ್ತಿಲ್ಲ. ಆದರೆ ಏಲಿಯನ ಕಾಲದಲ್ಲಿದ್ದ ಆ ಊರಿನ ಜನರು ಬರಗಾಲದಿಂದ ಬೆಂದು ಹೋಗಿದ್ದರು. ಏಲಿಯನು ಆ ಚಾರೆಪ್ತ ಊರಿನ ವಿಧವೆಯನ್ನು ಸಂಧಿಸಿದಾಗ ಅವಳು ದುಃಖದಿಂದ ಹೇಳಿದಳು, 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿಯಿಲ್ಲ ಎಂದು ಉತ್ತರ ಕೊಟ್ಟಳು. 1 ಅರಸು 17, 12. ಪಾಪ, ಅವಳ ಬಳಿಯಲ್ಲಿದ್ದದ್ದು 1 ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಅಷ್ಟೇ. ಏಲಿಯನು ಏನು ಯೋಚಿಸಿರಬೇಕು? ಕರ್ತನು ಹೋಗಿ ಈ ಅನ್ಯ ದೇಶದ ಬಡತನದಲ್ಲಿ ಬಡಬಡಿಸುತ್ತಿರುವ ಈ ವಿಧವೆಯ ಬಳಿಗೆ ನನ್ನನ್ನು ಕಳಿಸಿದನು. ಈ ಬರಗಾಲದಲ್ಲಿ ಇವಳು ನನ್ನನ್ನು ಪರಾಮರಿಸುತ್ತಾಳೆಯೇ? ಇಸ್ರೇಲಿನ ಆಶ್ರಯದಲ್ಲಿ ಇಲ್ಲದ ಇವಳ ಹತ್ತಿರ ಇಸ್ರೇಲಿನ ಪ್ರವಾದಿಯಾದ ನಾನು ಊಟ ಮಾಡಬಹುದೋ? ಇದು ದೇವರ ನೀತಿಯೇನು? ಇದು ನನ್ನ ಘನತೆಗೆ ಸರಿಯಿಲ್ಲವಲ್ಲ. ಏಲಿಯನ ಹೃದಯದಲ್ಲಿ ಎಂತೆಂಥ ಯೋಚನೆಗಳು ಉದ್ಭವಿಸಿದವೋ ಗೊತ್ತಿಲ್ಲ. ಆದರೆ ಅವನು ಎಲ್ಲವನ್ನು ತಳ್ಳಿಬಿಟ್ಟು ಕರ್ತನ ಆಲೋಚನೆಗೆ ಹಾಗೆಯೇ ವಿಧೇಯನಾಗಿರಲು ತೀರ್ಮಾನಿಸಿದನು. ಏಲಿಯನು ಪೋಷಣೆ ಹೊಂದಲು ಕಡು ಬಡತನದಲ್ಲಿದ್ದ ವಿಧವೆಯ ಬಳಿಗೆ ಕರ್ತನು ಅವನನ್ನು ಕಳುಹಿಸಿದನು. ಅವಳನ್ನು ಕುರಿತು ಕ್ರಿಸ್ತನು ಸಹ ಪ್ರಸಂಗ ಮಾಡಿದನು. ಲೂಕ 4, 25, 26 ವಚನಗಳನ್ನು ಓದಿ ನೋಡಿರಿ. ಯೇಸು ಹೇಳಿದನು, ಏಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರೇಲರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಆದರೆ ಅವರಲ್ಲಿ ಒಬ್ಬರ ಬಳಿಗಾದರೂ ದೇವರು ಏಲಿಯನನ್ನು ಕಳುಹಿಸದೆ ಸಿಮೋನ್ ದೇಶಕ್ಕೆ ಸೇರಿದ ಚಾರೆಪ್ತ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದನು. ಲೂಕ 4, 25, 26. ದೇವರು ಏಲಿಯನನ್ನು ಕಾಗೆಗಳ ಮೂಲಕ ಪೋಷಿಸಿದನು. 1 ಅರಸು 17, 6. ವಿಧವೆಯ ಮೂಲಕ ಪೋಷಿಸಿದನು. 1 ಅರಸು 17, 15. ಮಾತ್ರವಲ್ಲ, ದೇವದೂತರ ಮೂಲಕ ಪೋಷಿಸಿದನು. 1 ಅರಸು 19, 6. ಚಾರೆಪ್ತ ವಿಧವೆಗೆ ಹೇಗೆ ತಾನೇ ನಂಬಿಕೆ ಬಂತೋ ತಿಳಿಯದು.
ತನಗೂ ತನ್ನ ಮಗನಿಗೂ ಇದ್ದ ಒಂದು ಹಿಡಿ ಹಿಟ್ಟು ಸ್ವಲ್ಪ ಎಣ್ಣೆಯಿಂದ ಏಲನನ್ನು ಕುರಿತ ಯಾವ ಸಮಾಚಾರವೂ ತಿಳಿಯದಿದ್ದರೂ ಅವನಿಗೆ ರೊಟ್ಟಿ ಮಾಡಿ ಕೊಟ್ಟಳು. ನೀವು ಸಹ ಕರ್ತನಿಗೂ ಸೇವಕರಿಗೂ ಕೊಡುವ ವಿಧವನ್ನು ಯೋಚಿಸಿರಿ. ದೇವರ ಮಗುವೇ, ನೀನು ಮೊದಲನೇದಾಗಿ ಕರ್ತನಿಗೆ ಕೊಡು, ನಿನಗೆ ನಿಶ್ಚಯವಾಗಿ ಆಶೀರ್ವಾದ ಉಂಟು. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿಸಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ಕೊಡಲ್ಪಡುವು. ಮತ್ತಾಯ 6:33. ದಶಮಾಂಶವನ್ನು ಕರ್ತನು ಎದುರು ನೋಡುತ್ತಾನೆ. ಅಂದು ಚಾರಪ್ತ ವಿಧವೆಯು ಆಶೀರ್ವಾದಿಸಲ್ಪಟ್ಟಳು. ಕರ್ತನು ಅದ್ಭುತವನ್ನು ಮಾಡಿದನು. ಕರ್ತನು ಏಲಿಯನ ಮುಖಾಂತರ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. 1 ಅರಸು 17:16. ಆಕೆಯು ಆಕೆಯ ಮನೆಯವರು ಏಲಿಯನು ಅದನ್ನು ಅನೇಕ ದಿನಗಳವರೆಗೆ ಊಟ ಮಾಡಿದರು. ದೇವರ ಮಗುವೇ, ಅದೇ ದೇವರು ಈ ಹೊತ್ತು ಜೀವಿಸುತ್ತಿದ್ದಾನೆ. ಆತನು ಮಾರ್ಪಡಲಿಲ್ಲ. ಕರ್ತನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಯೆಶಾಯ 58:11. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು.
ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.